ಒಂದ್ ಸೀರೆ ಉಟ್ಕೊಂಡ್ ಬರಕ್ ಇಷ್ಟು ಹೊತ್ತಾ? ನಾನ್ ಕೊಡ್ಸಿದ ಸೀರೆ ಇದಲ್ಲ. ಜಾನಕಿ ಯಾಕೆ ಈ ಸೀರೆ ಉಟ್ಕೊಂಡ್ ಬರ್ತಿದ್ದಾಳೆ? ಏನು ಮಾಮೂಲಾಗಿ ಬರ್ತಾ ಇದ್ದೀರಲ್ಲ, ಯಾಕೆ ಹೊಸ ಸೀರೆ ಉಟ್ಕೊಳ್ಳಿಲ್ಲ? ಹೊಸ ಸೀರೆನಾ? ಇಲ್ವಲ್ಲ. ಹೊಸ ಸೀರೆ ಯಾಕೆ? ಇವತ್ತು ನಿಮ್ ಹುಟ್ಟುದಬ್ಬ ತಾನೆ? ನನ್ನ ಹುಟ್ಟದಬ್ಬನ? ನನ್ನ ಹುಟ್ಟದಬ್ಬಕ್ಕೆ ಇನ್ನು 3 ತಿಂಗಳಿದೆ. ಇವಾಗ ಏನಾಗೋಯ್ತು? ಎಲ್ಲ ಇವಂದೇ ಕೆಲ್ಸ. ಏಯ್, ನಾನ್ ಕೊಟ್ಟ ಸೀರೆ ಯಾರಿಗೋ ಕೊಟ್ಟೆ? ಅಕ್ಕನ ಕೈಗೆ. ಅದೇ ಯಾವ ಅಕ್ಕನಿಗೆ ಕೊಟ್ಟೆ? ಕವಿತಾ ಅಕ್ಕಂಗೆ. ಕವಿತಾ? ಇವತ್ತು ಅವ್ರದೇ ಹುಟ್ಟದಬ್ಬ ಅಲ್ವಾ, ಅದಕ್ಕೆ. ಯಾಕೆ ಹೀಗ್ ಟೆನ್ಷನ್ ಆಗ್ತಿದ್ದೀರಲ್ಲ? ಬೆಲೆ ಜಾಸ್ತಿ ಅಂತ ನೀವ್ ಅಂಗಡಿಯಲ್ಲಿ ಬಿಟ್ಟು ಬಂದ ಸೀರೆನ ನಿಮ್ ಹುಟ್ಟದ ಹಬ್ಬಕ್ಕೆ ನಿಮ್ಗೆ ಉಡುಗೊರೆ ಹಾಕಿ ಕೊಡ್ಬೇಕು ಅಂತ ತಗೊಂಡ್ ಬಂದು ಆ ಹುಡುಗನ ಕೈಯಲ್ಲಿ ಕೊಟ್ಟು ನಿಮಗ್ ಕೊಡಕ್ ಹೇಳಿದ್ದೆ. ಇವನದನ್ನ ಕವಿತನಿಗೆ ಕೊಟ್ಟಿದ್ದಾನೆ. ಅವಳ್ದೆ ತಾನೇ ಹುಟ್ಟದಬ್ಬ. ಅವಳಿಗೆ ನೀವ್ ಕೊಟ್ಟಿರೋ ಗಿಫ್ಟ್ ಅಂತ ಆಗಿರ್ಲಿ ಬಿಡಿ. ನಾನ್ ಮೊದ್ಲು ನಿಮ್ಗೆ ಅಂತ ತಗೊಂಡಿದ್ ಸೀರೆನ ಅವಳಿಗೆ ಹೇಗ್ ಕೊಡಕ್ಕಾಗತ್ತೆ? ಅಲ್ಲ, ನೀವ್ ಯಾಕೆ ನನಗ್ ಸೀರೆ ತಂದ್ಕೊಡ್ಬೇಕು? ಅದು ಸುಮ್ನೆ ಫ್ರೆಂಡ್ಶಿಪ್ಗೋಸ್ಕರ. ಅವಳು ನಮ್ಗೆಲ್ಲ ಫ್ರೆಂಡೇ ತಾನೆ. ಕೊಟ್ಟಿರೋ ಸೀರೆನ ಯಾರಾದ್ರೂ ಮತ್ತೆ ವಾಪಸ್ ಇಸ್ಕೋತಾರಾ? ನಾನಾ ಸೀರೆನ ನಿಮಗೆ ಅಂತ ತಂದಿದ್ದು, ಆದ್ರೆ ನೀವಿದನ್ನ ಅವಳಿಗೋಸ್ಕರ ತಂದಿಲ್ಲ ಅಂತ ಅವಳು ಗೊತ್ತಾದ್ರೆ ಅವಳ ಮನ್ಸಿಗೆ ಬೇಜಾರಾಗುತ್ತೆ. ಚಿಕ್ಕ ವಯಸ್ಸಿಂದ ಅವಳು ಯಾವುದೇ ನಿರಾಸೆನೂ ತಡ್ಕೊಳ್ಳೋದಿಲ್ಲ. ಹುಡುಗಾಟಕ್ಕೂ ಅವಳ ಹತ್ರ ಆತರ ಮಾತಾಡ್ಬೇಡಿ. ನೋಡಿ, ಯಾರಿಗೇನ್ ಸೇರ್ಬೇಕೋ ಅದವ್ರಿಗೆ ಸೇರೇ ಸೇರುತ್ತೆ. ಆ ಸೀರೆ ಒಳಗ್ ಸೇರಿದ್ದು ನನಗ್ ಸಂತೋಷನೇ. ನೀವಿದನ್ನೆಲ್ಲ ದೊಡ್ಡದ್ ಮಾಡಿ ನಮ್ಮಿಬ್ಬರ ಫ್ರೆಂಡ್ಶಿಪ್ನ ಹಾಳು ಮಾಡ್ಬೇಡಿ. ಚೇಚೆ, ನಾನ್ ಯಾಕೆ ನಿಮ್ ಫ್ರೆಂಡ್ಶಿಪ್ನ ಹಾಳು ಮಾಡ್ಲಿ? ನಿಮ್ ಬರ್ತ್ಡೇಗೆ ಗಿಫ್ಟ್ ಕೊಡಕ್ಕಾಗ್ಲಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ ಅಷ್ಟೇ. ಯಾಕೆ? ಇನ್ನು 3 ತಿಂಗಳಾದ್ಮೇಲೆ ಕೊಡಲ್ವಾ? ಅಷ್ಟೊತ್ತಿಗೆ ನಾನಿಲ್ಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ನೀವೆಲ್ಲೇ ಇದ್ರೂ ನಾನೇ ಬಂದ್ ತಗೋತೀನಿ. ಕವಿತಾ, 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 ಸೀರೆ ಉಟ್ಕೊಳ್ತಾ ಇದ್ದೀನಿ ಅಕ್ಕ. ಇದೇನಿದು? ಸೀರೆ ಇಲ್ಲೇ ಇದೆ. ಹುಟ್ಟಿದ ಹಬ್ಬಕ್ಕೆ ನಾನ್ ಕೊಟ್ಟ ಸೀರೆ ಇಲ್ಲೇ ಇದೆ. ಇವಳು ಯಾವ ಸೀರೆ ಉಟ್ಕೋತಿದ್ದಾಳೆ? ಬಾ ಕವಿತಾ. ಹೇಗಿದೆ ಈ ಸೀರೆ? ತುಂಬಾ ಚೆನ್ನಾಗಿದೆ. ಆದ್ರೆ ಇದ್ಯಾವ ಸೀರೆ? ದೇವ್ರೆ ಕೊಟ್ಟಿದ್ದು ಅಂತ ತಿಳ್ಕೊ. ಏನ್ ಹೇಳ್ತಾ ಇದೀಯಾ? ಅಕ್ಕ, ಈ ಹೂವನ್ನ ತುಂಬಾ ಚೆನ್ನಾಗ್ ಕಟ್ಟಿದ್ಯಾ. ನೀನೇ ಮುಡ್ಸು ಅಕ್ಕ. ಎಲ್ಲಿ? ಏನಿಷ್ಟು ಸಂತೋಷವಾಗಿದ್ದಾಳಲ್ಲ. ಅಕ್ಕ, ನಂಗೆ ಆಶೀರ್ವಾದ ಮಾಡು. ಚೆನ್ನಾಗಿರಮ್ಮ. ನನ್ ಕೇಸರಿ ಬಾತ್ ಮಾಡ್ತೀನಿ. ಏನಿದು? ಇವಳು ಏನೇನೋ ಮಾತಾಡ್ತಾ ಇದ್ದಾಳಲ್ಲ. ಹೇ ಕವಿತಾ ಅಕ್ಕ, ನೀನ್ ಯಾವತ್ತೂ ಅಡ್ಗೆ ಕೆಲಸ ಮಾಡ್ದವಳೇ ಅಲ್ಲ. ಕೇಸರಿ ಬಾತ್ ತಾನೆ, ನಾನೇ ಮಾಡ್ಕೊಡ್ತೀನಿ. ಇಲ್ಲ ಅಕ್ಕ, ನಾನು ನನ್ ಕೈಯಾರೇನೆ ಮಾಡ್ಬೇಕು. ನೀನ್ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ಕೊಡು. ಸರಿ, ಮೊದಲು ಸ್ಟವ್ ಹಚ್ಚು. ಅಯ್ಯೋ, ಹೇಳ್ಕೊಡ್ತೀನಿ.
ಕೇಸರಿ ಬಾತ್ ರೆಡಿ. ಇರು ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ತುಂಬಾ ಸಿಹಿಯಾಗಿದೆ ಕಣೆ. ಪರವಾಗಿಲ್ಲ ಬಿಡೋ. ಇರೇ, ಎಲ್ಲಿ ಹೋಗ್ತಾ ಇದೀಯಾ? ಹೋಗ್ಬೇಕು. ಎಲ್ಲಿಗೆ ತಗೊಂಡು ಹೋಗ್ತಿದ್ದಾಳೆ? ನೋಡ್ಬೇಕು. ಕಾಣಿಕೆ ಹಾಕಿ ಅಮ್ಮ, ಕಾಣಿಕೆ ಹಾಕಿ. ಅಣ್ಣ ಆ? ಒಂದ್ ನಿಮಿಷ ಇರಿ. ಈ ಕಾಣಿಕೆ ಯಾರಿಗೋಸ್ಕರ ಆಗ್ತಮ್ಮ? ಮನ್ಸಿಗೆ ಹಿಡಿಸ್ದವ್ರಿಗೋಸ್ಕರ. ಒಳ್ಳೇದಾಗ್ಲಮ್ಮ. ಅಮ್ಮ ಕಾಣಿಕೆ ಹಾಕಿ. ಅಣ್ಣ ಮತ್ತೆ ಯಾರಿಗೋಸ್ಕರಮ್ಮ ಕಾಣಿಕೆ? ಮನಸ್ಸಿಗೆ ಇಷ್ಟ ಆದವ್ರಿಗೋಸ್ಕರ. ಸರಿ ಅಮ್ಮ. ಕವಿತಾ, ಹೇಳಿ ಅಕ್ಕ. ಸೂಪರ್ ಆಗಿದೆ ಕಣೆ. ಏನ್ ವಿಶೇಷನಾ? ಹೌದಕ್ಕ, ಇವತ್ ನನ್ ಹುಟ್ಟಿದಬ್ಬ. ಎಲ್ಲ ಹರ್ಕೊಂಡು ನಿನ್ ಮೇಲೆ ಅಯ್ಯೋ, ತುಂಬಾ thanks ಅಕ್ಕ, ಬರ್ತೀನಿ. ಏ ಅವ್ರೆಲ್ಲಿ? ಅಲ್ಲಿದಾರಾ? ಹಾಯ್. ಹಲೋ, ಇವತ್ತು ನಿಮ್ ಬರ್ಡೇನಾ? ಹೌದು. ನಾನೀ ಬರ್ಡೇನ ಮರೆಯೋ ಹಾಗೆ ಇಲ್ಲ. ಹಾಗ್ ಮಾಡ್ಬಿಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ. ಈ ಸೀರೆಯಲ್ಲಿ ನೀವ್ ಅನ್ಕೊಂಡ್ ಹಾಗೆ ನಾನು ಕಾಣಿಸ್ತಾ ಇಲ್ವಾ? ಚಚೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹಾಗಾದ್ರೆ ಯಾಕೆ ನೀವು ನನ್ನ ನೋಡಿದಾಗ ಬರ್ಡೇ ವಿಶ್ ಮಾಡ್ಲಿಲ್ಲ? ನಾನು ಯಾವುದೋ ಬೇರೆ ಜ್ಞಾನದಲ್ಲಿದ್ದೆ. ಎನಿವೇಸ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಿಮಗೋಸ್ಕರ ಕೇಸರಿ ಬಾತ್ ಮಾಡ್ಕೊಂಡು ಬಂದಿದ್ದೀನಿ, ತಗೊಳ್ಳಿ. ಕೇಸರಿ ಬಾತ್ ಎಲ್ಲ ಯಾಕೆ? ನೀವ್ ನನಗೆ ಉಡುಗೊರೆ ಕೊಟ್ಟಿರುವಾಗ ನಾನ್ ನಿಮ್ಗೆ ಏನಾದ್ರೂ ಕೊಡ್ಬೇಕಲ್ವಾ? ಅದಕ್ಕೆ ನಾನು ಕೈಯಾರೆ ಮಾಡ್ಕೊಂಡ್ ಬಂದಿದ್ದೀನಿ. Thank ತಿನ್ನಿ. you. ಚೆನ್ನಾಗಿದೆ, ರುಚಿಯಾಗಿದೆ. ಹೌದಾ? ನನ್ ಮನ್ಸಲ್ಲಿರೋದನ್ನ ಹೇಗ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನೀವೀ ಸೀರೆ ಮೂಲಕ ಎಲ್ಲ ಹೇಳ್ಬಿಟ್ರಿ. ತುಂಬಾ ಹಸ್ವಾಗ್ತಿದ್ಯಾ? ಸಾರಿ ರೀ. ತಗೊಳ್ಳಿ. ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋರು ತುಂಬಾ ಪುಣ್ಯ ಮಾಡಿರ್ತಾರೆ. ಹೇಗೆ? ತುಂಬಾ ಚೆನ್ನಾಗಿ ಕೇಸರಿ ಬಾತ್ ಮಾಡ್ತೀರಲ್ಲ, ಅದಕ್ಕೆ ಹೇಳ್ದೆ. ನಿಮ್ಮನ್ನ ಮದ್ವೆ ಆಗೋಳು ಪುಣ್ಯ ಮಾಡಿರ್ಬೇಕು. ಯಾಕೆ? ತುಂಬಾ ಚೆನ್ನಾಗಿ ಸೀರೆನ ಸೆಲೆಕ್ಟ್ ಮಾಡಿದ್ದೀರಲ್ಲ, ಅದಕ್ಕೆ. ತಗೊಳ್ಳಿ. ಸರಿ, ನಾನು ಬರ್ತೀನಿ. ಟಿಫನ್ ಬಾಕ್ಸ್ ತಗೊಳ್ಳಿ. ಥ್ಯಾಂಕ್ಸ್. ಕವಿತಾ, ಅಕ್ಕ, ನನಗೆ ಅಂತ ಹುಡುಕಿ ಹುಡುಕಿ ಗಂಡು ನೋಡುವಾಗ ಅದು ಅಕ್ಕನ ಮೇಲಿರೋ ಪ್ರೀತಿ ಅಂದ್ಕೊಂಡೆ. ಆದ್ರೆ ಮೊದಲೇ ನಿನಗೆ ಅಂತ ಗಂಡು ನೋಡ್ಕೊಂಡಿರುವಾಗ ನಿನ್ನ ದಾರಿಗೆ ನಾನ್ ಅಡ್ಡ ಇರಬಾರ್ದು ಅಂತ ನೀನ್ ಅಂದುಕೊಂಡಿರೋದು ಈಗ ತಿಳ್ಕೊಂಡೆ. ಅಕ್ಕ, ಏನ್ ಹೇಳ್ತಾ ಇದ್ಯಾ? ನಿನ್ನ ಹುಟ್ಟಿದ ಹಬ್ಬಕ್ಕೆ ಅವನು ಸೀರೆ ತೆಕ್ಕೊಡೋದು, ನೀನು ಕೊಡೋ ಸಿಹಿನ ಅವನು ನಿನಗ್ ತಿನ್ನಿಸೋದು ಎಲ್ಲ ನೋಡಿದ್ದೀನಿ. ಇಲ್ಲ ಅಕ್ಕ, ನಾನೇ ನಿನ್ ಹತ್ರ ಹೇಳೋಣ ಅನ್ಕೊಂಡೆ. ಏನು ಹೇಳ್ತೀಯೇ? ಪ್ರೇತಾತ್ಮಗಳಿಗೆ ಕೊಡೋ ಬಲಿನ ತಡೆದು ನಿಲ್ಲಿಸಿ ಈ ಊರಿಗೆ ದ್ರೋಹ ಮಾಡ್ದವ್ನ, ನನ್ನೆದುರಿಗೆ ನಿಂತವನ್ನ ನೀನಿಷ್ಟಪಟ್ಟಿದೀಯ ಅಂತ ನಾನ್ ಯಾಕೆ ಒಪ್ಕೋಬೇಕು? ಅಕ್ಕ,
ಅವ್ರು ತುಂಬಾ ಒಳ್ಳೆಯವರು. ಅವರ ಪರವಾಗಿ ನನ್ನ ಎದುರಿಗೆ ಮಾತಾಡ್ತಾ ಇದೀಯಾ? ಇಲ್ಲ ಅಕ್ಕ, ನನಗ್ ಮದ್ವೆ ಅಂತ ಆದ್ರೆ ಅದು ಅವ್ರ ಜೊತೆನೆ. ನಿರ್ಧಾರನು ಮಾಡೇ ಬಿಟ್ಟಿದೀಯಾ? ಇಲ್ಲ ಅಕ್ಕ, ನಿನ್ ಒಪ್ಪಿಗೆ ಸಿಗತ್ತೆ ಅಂತಾನೆ. ಒಪ್ಪಲಿಲ್ಲ ಅಂದ್ರೆ ನಿನ್ ಕಾಲ್ ಹತ್ರನೇ ಪ್ರಾಣ ಬಿಟ್ಬಿಡ್ತೀನಿ. ನೀನ್ ಒಪ್ಕೊಂಡಿದೀನಿ ಅಂತ ಹೇಳೋವರೆಗೂ ನಿನ್ನೆಲ್ಲೂ ಹೋಗೋದಕ್ ಬಿಡೋದಿಲ್ಲ. ಇದುವರೆಗೂ ನಿನಗಿಷ್ಟ ಇಲ್ದಿರೋದನ್ನ ನಾನು ಯಾವುದು ಮಾಡಿಲ್ಲ. ಈ ಒಂದು ವಿಷಯದಲ್ಲಿ ನನಗೋಸ್ಕರ ಒಪ್ಕೋ ಅಕ್ಕ. ಪ್ಲೀಸ್ ಅಕ್ಕ, ಪ್ಲೀಸ್ ಒಪ್ಕೋ ಅಕ್ಕ. ಇದನ್ನ ನಾನು ಅಕ್ಕನ ಹತ್ರ ತಂಗಿಯಾಗಿ ಕೇಳ್ತಾ ಇಲ್ಲ, ದೇವಿ ರೂಪದಲ್ಲಿರೋ ನಿನ್ನ ಹತ್ರ ಭಕ್ತಿಯಿಂದ ಕೇಳ್ತಾ ಇದ್ದೀನಿ. ನಿನ್ನ ಶಕ್ತಿ ಸತ್ಯ ಅನ್ನೋದಾದ್ರೆ ನಮ್ಮಿಬ್ಬರನ್ನ ಒಂದು ಮಾಡು, ಒಪ್ಪಿಗೆ ಅಂತ ಹೇಳು. ಈ ನಿರ್ಧಾರ ನಿನ್ನ ಹಣೆ ಬರಹ ಅಂತ ಆದ್ರೆ ನಿನ್ನಿಷ್ಟದಂತೆ ಆಗ್ಲಿ. ಕಾಣಿಕೆ ಹಾಕಿ ಮಾ. ತಗೊಳಪ್ಪ, ಒಳ್ಳೇದಾಗ್ಲಿ. ಸರಿ ಮಾ, ಕಾಣಿಕೆ ಹಾಕಿ ಹಾಕಿ ಬರ್ತೀಯ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಒಳ್ಳೇದಾಗ್ಲಿ. ತಗೊಳ್ಳಿ. ಚೆನ್ನಾಗಿರಲಿ. ಹಲೋ, ಏನ್ ಮಾಡ್ತಿದ್ಯೋ? ಇಲ್ಲ ಕಣೋ, ಬರ್ಬೇಕು. ಬಂದ ತಕ್ಷಣ ನಾನೇ ಫೋನ್ ಮಾಡ್ತೀನಿ, ಸಿಗೋಣ. ಆಮೇಲೆ ಆ ಪ್ರಾಜೆಕ್ಟ್ ವಿಚಾರ ನಾನೇನೋ ಮಾತಾಡ್ಬೇಕು ಅಂತಿದ್ದೆ, ಅದ್ರ ಬಗ್ಗೆ. ಹಾ ಹಾ, ಅದೇ 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 ನಾನು ಬಂದು ಹೇಳ್ತೀನಿ ಬಿಡು. ಅದ್ರ ಬಗ್ಗೆ ಸ್ವಲ್ಪ ಕೂತು ಡಿಸ್ಕಸ್ ಮಾಡ್ಬೇಕು. ಆಮೇಲೆ ಮಾತಾಡ್ತೀನೋ. ಬಾಯ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಮ್ಮಪ್ಪನ ಹುಡ್ಕೊಂಡ್ ಬರಕ್ ಹೋಗ್ತಾ ಇದ್ದೀನಿ. ಇಷ್ಟೊತ್ತಲ್ಲಿ ನೀವೊಬ್ರೇ ಹೋಗ್ತಾ ಇದ್ದೀರಾ? ಬನ್ನಿ, ನಾನು ಬರ್ತೀನಿ. ಅಯ್ಯೋ, ನಿಮ್ಗೆ ಯಾಕೆ ತೊಂದ್ರೆ? ಇದೆಲ್ಲ ಯಾವ ತೊಂದ್ರೆ? ಬನ್ನಿ. ಗಾಢವಾದ ಕತ್ತಲೆ, ತಂಪಾದ ಗಾಳಿ, ನಿಶ್ಶಬ್ದವಾದ ಪರಿಸರ ಹಳ್ಳಿಯಲ್ಲಿದೆ. ಈ ರಾತ್ರಿ ತುಂಬಾ ಹಿತವಾಗಿದೆ ಅಲ್ವಾ? ನಿಮಗೆ ಈ ರಾತ್ರಿ ಹಿತವಾಗಿದೆ, ಆದ್ರೆ ನನಗೆ ಈ ರಾತ್ರಿ ಯಾಕಪ್ಪ ಆಗುತ್ತೆ ಅನ್ಸುತ್ತೆ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಅಪ್ಪ ಕುಡ್ದು ಎಲ್ಲಿ ಬಿದ್ದಿರ್ತಾರೋ ಅಂತ ಹುಡ್ಕೋಕ್ ಸರಿ ಹೋಗುತ್ತೆ. ನಿಮ್ಮಪ್ಪ ಬಿದ್ದಿರ್ತಾರೆ ಅಂತ ಯೋಚಿಸ್ತಾ ಇದ್ದೀರಾ? ನಾನ್ ಬಿದ್ದಿದ್ದಕ್ಕೆ ಏನು ಯೋಚಿಸೋದೇ ಇಲ್ವಾ? ಏನ್ ಹೇಳ್ತಾ ಇದ್ದೀರಾ? ಅದು ನಿಮ್ಮನ್ನ ನೋಡ್ದಾಗ್ಲಿಂದಾನು ನನಗೆ ಹೇಳಕ್ಕೆ ಆಗ್ತಾ ಇಲ್ಲ. ಇದೇನಿದು ರಿಯಾಕ್ಷನ್ ಇಲ್ಲ? ಯಾಕೆ? ನಾನು ಹೇಳಿದ ಕೌಂಟ್ರು ಸರಿ ಇಲ್ವಾ? ಅದನ್ನೆಲ್ಲ ಕೇಳಿಸ್ಕೊಳಕ್ಕೆ ಮೂಡಿಲ್ಲ. ಸಾರಿ ರೀ. ಅಲ್ಲಿ ಅಪ್ಪ ಅಲ್ಲಿದ್ದಾರೆ. ಎಲ್ರಿ? ಅಪ್ಪ 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 ಅಪ್ಪ, ಅವ್ರೀಗ ಎದ್ದೊಳ್ಳೋ ಪರಿಸ್ಥಿತಿಲಿಲ್ಲ. ಎತ್ತಿ. ಹುಷಾರು. ನಾನಿದ್ದಿದ್ರಿಂದ ಕರ್ಕೊಂಡ್ ಬರ್ತಾ ಇದೀವಿ. ನೀವೊಬ್ರೇ ಇದ್ದಿದ್ರೆ ಯಾರನ್ನಾದ್ರೂ ಕಾಡಿ ಬೇಡಿ ಕರ್ಕೊಂಡ್ ಬರ್ತಾ ಇದ್ದೆ. ಹೀಗ್ ಕುಡ್ದು ಇವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀರಾ? ಇನ್ ಮುಂದೆ ಕುಡಿಬೇಡ ಅಂತ ಬೈದು ಬುದ್ಧಿ ಹೇಳೋತ್ತಾನೆ. ಬೈಬೋದು, ಆದ್ರೆ ಕೋಪದಲ್ಲಿ ಮನೆ ಬಿಟ್ಟು ಹೋದ್ರೆ ನನಗೆ ಅಂತ ಯಾರಿದ್ದಾರೆ? ಯಾಕೆ? ನಾನಿಲ್ವಾ? ನಿಮಗೆ ಅಂತ ನಾನಿದ್ದೀನಿ. ಖಂಡಿತವಾಗ್ಲೂ ನಾನಿದ್ದೀನಿ.
ಇವ್ರಿಗೆ ತಿನ್ನೋದಕ್ಕೆ ಏನಾದ್ರು ತಗೊಂಡ್ ಬನ್ನಿ, ತಿನ್ಸೋಣ. ಇಲ್ಲ, ಅವರು ಏನು ತಿನ್ನಲ್ಲ. ಕುಡಿಯೋದಕ್ಕೆ ನೀರಾದ್ರೂ ತಂದಿಡಿ, ರಾತ್ರಿ ಅವ್ರಿಗೆ ಬೇಕಾಗತ್ತೆ. ಯೋ ಶಂಕರಪ್ಪ, ನಿನ್ ಮಗಳನ್ನ ನಾನು ಇಷ್ಟಪಡ್ತಾ ಇದ್ದೀನಿ. ಈ ವಿಷಯ ನಿನ್ನ ಹತ್ರ ಹೇಳಿ ಮದುವೆ ವಿಷಯ ಮಾತಾಡೋಣ ಅಂದ್ರೆ ಯಾವಾಗ್ಲೂ ಮತ್ತಲ್ಲೇ ಇರ್ತೀಯಲ್ಲ. ನಾನು ಈ ಊರಲ್ಲೇ ಇದ್ದು ನಿನ್ನ ಮಗಳ ಮನಸ್ಸಲ್ಲಿ ಜಾಗ ಮಾಡ್ಕೊಂಡಿದ್ದೀನಿ. ಆದರೆ ನಿನ್ನ ಹತ್ರ ಯಾವಾಗ ಮಾತಾಡಬೇಕೋ ಗೊತ್ತಾಗ್ತಾನೇ ಇಲ್ಲ. ಎಲ್ಲೋದ್ರು ಇವರು? ಇಲ್ಲೇ ಇದ್ರಲ್ಲ. ಅಪ್ಪ, ಯಾವಾಗ್ಲೂ ಕುಡ್ದು ಅಮಲ್ನಲ್ಲೇ ಇರೋ ನಿನಗೆ ಊಟ ಮಾಡಿಸ್ತೀನಿ ಅಂತ ಹೇಳೋ ಅಳಿಯ ಸಿಕ್ಕಿದ್ದಾರೆ. ನನಗೆ ಅವ್ರು ತುಂಬಾ ಇಷ್ಟ ಆಗಿದ್ದಾರೆ. ಅವರನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಆಗ್ತಾ ಇದೆ. ಆದ್ರೆ ನಾನಿದನ್ನ ಹೇಗೆ ಹೇಳೋದು? ಆ ದೇವಿನೇ ನಮ್ಮಿಬ್ಬರನ್ನು ಸೇರಿಸ್ಬೇಕು. ನಿಮಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ನೀವು ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ನಮ್ಮಪ್ಪನ ಹುಡ್ಕೋದಿಕ್ಕೆ ಸಹಾಯ ಮಾಡಿದ್ರಲ್ಲ, ಅದಕ್ಕೆ. ನನ್ನ ಮನಸ್ಸಲ್ಲಿ ಇರೋದನ್ನ ನಿಮ್ಮಪ್ಪನ ಹತ್ರ ಹೇಳೋದಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಹಾಗಂದ್ರೆ ಅದು ಈ ಸತಿ ಜಾತ್ರೆಯಲ್ಲಿ ಏನು ತೊಂದರೆ ಆಗದೆ ಇದ್ದಾಗ ನೋಡ್ಕೋಬೇಕು. ಆಮೇಲೆ ಆಯ್ತಮ್ಮ. ಜಾನಕಿ, ಯಾರಿವರು? ಇವ್ರ ಜೊತೆಲಿ ನಿಂದೇನ್ ಮಾತು? ಇವರು ಅಪ್ಪನ ಹುಡ್ಕೋದಕ್ಕೆ ಸಹಾಯ ಮಾಡಿದ್ರು, ಅದಕ್ಕೆ ಹೀಗೆ ಹೊರಗಡೆ ಕೂತ್ಕೊಂಡು ಮಾತಾಡ್ತಾರೆ? ಏಯ್, ಬಾಯ್ಲಿ. ನೋಡು, ಉತ್ಸವ ಮುಗಿದ ಮೇಲೆ ಮದುವೆ.
ಏನ್ ಹೇಳಿದ್ರು? ನಿಮ್ಮಪ್ಪನ ಹತ್ರ ಏನ್ ಹೇಳಿದ್ನೋ ಅದು. ನಮ್ಮಪ್ಪನ ಹತ್ರ ಏನ್ ಹೇಳ್ದೆ? ಉತ್ಸವ ಮುಗಿದ್ಮೇಲೆ ಮದ್ವೆ. ಬಲಿ ಕೊಡ್ತೀನಿ. ಎಲ್ಲರೂ ಸಂತೋಷವಾಗಿ ಬಲಿ ತಗೊಂಡು ಹೋಗಿ. ಬನ್ನಿ ಬನ್ನಿ, ಬಲಿ ಕೊಡೋಕೆ ಹೋಗ್ತಾ ಇದ್ದೀನಿ. ಬಂದು ಬಲಿ ಪ್ರಸಾದ ತಗೊಳ್ಳಿ. ಬನ್ನಿ, ನನ್ನ ಹಿಂದೆ ಬನ್ನಿ. ನನ್ನ ಹಿಂದೆ ಬಾ. ಇದನ್ನ ಯಾರು ಇಲ್ಲಿ ಕಟ್ ಹಾಕಿದ್ದಾರೆ? ಪಾಪ ಹಸು ಅಂತ ಕಾಣುತ್ತೆ. ಎಲ್ಲರೂ ಬನ್ನಿ, ಬಲಿ ಕೊಡಕ್ ಹೋಗ್ತಾ ಇದ್ದೀನಿ. ಎಲ್ಲ ಬಂದು ಬಲಿ ತಗೊಳ್ಳಿ, ತಿಂದು ತೃಪ್ತರಾಗಿ. ಬನ್ನಿ. ಅದು ಪಾಪ ಆಡು ಹಸುವಿನಿಂದ ಕಿರಿಸ್ತಾ ಇತ್ತು, ಅದಕ್ಕೆ ಬಿಚ್ಚ ಕಳಿಸ್ಬಿಟ್ಟೆ. ನಿನ್ನ ಬಲಿ ತಗೊಂಡು ಮಾಡ್ಬಿಟ್ಟೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಮನುಷ್ಯರು ಪ್ರಾಣ ಹೋಗ್ಬಾರ್ದು ಅಂತ ಪ್ರೇತಗಳನ್ನ ಬಲಿ ಕೊಡ್ತಾ ಇದ್ದೆ. ನೀನು ಅಡ್ಡ ಬಂದ್ಬಿಟ್ಟೆ, ತಪ್ಪು ಮಾಡ್ಬಿಟ್ಟೆ. ಮೊದಲೇ ನಾನು ಪ್ರೇತಗಳಿಗೆ ಬಲಿ ಪ್ರಸಾದ ಹಾಕ್ತಿರ್ಬೇಕಾದ್ರೆ ನೀನು ಅಡ್ಡ ಬಂದಿದ್ರಿಂದಾನೆ
ಈ ಪರಿಹಾರ ಪೂಜೆ ಮಾಡಿದ್ದು. ನೀನು ಇದನ್ನು ಕೆಡಿಸ್ಬಿಟ್ಟೆ. ಪ್ರೇತಗಳಿಗೆ ಕೋಪ ಬಂದಿದೆ. ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ಹುಡುಗಿನೋ ಮಗುನೋ ವಯಸ್ಸಾದವನೋ ಯಾರು ಅಂತ ಗೊತ್ತಿಲ್ಲ. ಈ ಊರಲ್ಲಿ ಒಂದು ಪ್ರಾಣ ಹೋಗುತ್ತೆ. ಊರೇ ದುಃಖ ಪಡೋ ಸಂಭವ ನಡೆಯುತ್ತೆ. ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ. ದುಃಖ ಪಡೋ ಸಂಭವ ನೋಡದೆ ನಡೆಯುತ್ತೆ. ತಾಯಿ, ನಿನ್ನೇ ನಂಬಿರೋ ಈ ಜನಗಳಿಗೆ ನೀನು ಈಗ ಹೇಳ್ಬೋದಾ? ನನ್ನ ನಂಬೋದು ಬೇರೆ ವಿಷಯ. ಇದನ್ನ ಇವನು ಮಾಡಿದ್ದು. ಎಲ್ಲ ನಿನ್ನಿಂದನೇ ಆಗಿದ್ದು. ಊರಲ್ಲಿ ಒಬ್ರು ಪ್ರಾಣ ತೆಗಿಬೇಕು ಅಂತಾನೆ ಬಂದಿದೀಯಾ? ಅವನ್ನ ಮೊದಲು ಈ ಊರಿಂದ ಓಡಿಸಿ. ಸ್ತಂಭ ಪೂಜೆ ಮಾಡಿ ಇಳಿಸೋವರೆಗೆ ಇವನು ಈ ಊರಲ್ಲೇ ಇರಬೇಕು. ಅವನ ಮೇಲೆ ಕೋಪ ತೋರಿಸೋದನ್ನ ಬಿಟ್ಟು ಜಾತ್ರೆ ಹೇಗ್ ನಡಿಬೇಕು ಅನ್ನೋದನ್ನ ನೋಡಿ. ದೇವರ ಕಾರ್ಯ ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ತಾಯಿಗೆ ನಡಿಬೇಕಾದ್ದು ನಡಿಲೇಬೇಕು. ನೀವಿನ್ನು ಹೊರಡಿ. ಅವ್ರಿಗೆ ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ನಾನ್ ನಿನ್ ಹತ್ರ ಕ್ಷಮೆ ಕೇಳ್ತೀನಿ ಅಕ್ಕ. ಅವ್ರನ್ನ ಕ್ಷಮಿಸ್ಬಿಡು. ನಾನು ಅವನನ್ನ ಕ್ಷಮಿಸಿದ್ರು ಪ್ರೇತಾತ್ಮಗಳು ಬಲಿ ತಗೊಳ್ಳುವಾಗ ಅವನ ಅಡ್ಡ ಬಂದಿದ್ರಿಂದ ಪ್ರೇತಾತ್ಮಗಳು ಅವನ ಕ್ಷಮಿಸಲ್ಲ. ಪ್ರೇತಾತ್ಮಗಳು ತಗೊಳ್ಳೋ ಬಲಿ ಅವನೇ ಆಗಿದ್ರು ಆಶ್ಚರ್ಯ ಇಲ್ಲ. ಅಕ್ಕ, ಅವನೇ ಸಮಸ್ಯೆನ ಹುಟ್ಟು ಹಾಕಿದ್ದಾನೆ. ಅವನಿಗೇನೋ ದೊಡ್ಡ ಸಮಸ್ಯೆ ಇದೆ. ಅಕ್ಕ, ಹಾಗೆಲ್ಲ ಹೇಳ್ಬೇಡ ಅಕ್ಕ. ನೀನೇ ಹೇಗಾದ್ರೂ ನಿನ್ನ ತಾಳಿ ಭಾಗ್ಯನೇ ಅವನನ್ನ ಕಾಪಾಡೋದು. ಅವನು ಈಗ್ಲೇ ನಿನಗೆ ತಾಳಿ ಕಟ್ಟಬೇಕು. ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ಬೇಗ ನೀನು ಅವನು ದೇವರ ಮುಂದೆ ಮದುವೆ ಮಾಡ್ಕೋಬೇಕು. ಹೋಗಮ್ಮ, ನೀನು ಈಗ್ಲೇ ಹೋಗವನ ಹತ್ರ ಮಾತಾಡಿ ಅವ್ರ ಮನೆಯವ್ರು ಬಂದು ನನ್ನ ಹತ್ರ ಮಾತಾಡೋಕ್ ಹೇಳು. ಹೋಗಮ್ಮ, ಬೇಗ ಹೋಗು. ಸರಿ ಅಕ್ಕ. ತುಂಬಾ ಥ್ಯಾಂಕ್ಸ್ ಅಕ್ಕ. ಸರಿ. ಹಲೋ ಅರುಣ್, ಎಲ್ಲಿದ್ದೀರಾ? ಅಯ್ಯೋ ಅಪ್ಪ, ಏನಾಯ್ತಪ್ಪ? ಅಯ್ಯೋ ರಕ್ತ. ಅಯ್ಯೋ ಏನಾಯ್ತಪ್ಪ? ಹೇಳಪ್ಪ. ಈರಪ್ಪ, ಅರುಣ್ ಎಲ್ಲೋದ್ರು? ಅರುಣ್ ಎಲ್ಲ ಕಾಣಿಸ್ತಿಲ್ವಲ್ಲ? ಅರುಣ್ ಜಾನಕಿ, ಏನಾಯ್ತು? ಅಪ್ಪ, ಕಿತ್ತಾಗೆ ರಕ್ತವಾಂತಿ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಭಯ ಆಗ್ತಾ ಇದೆ. ಸರಿ, ನಡಿ.
ಇಲ್ಲಿ ನೋಡಿ, ನೀವು ಭಯ ಪಡುವಂತದ್ದೇನು ಬೇಡ. ಜಾನಕಿ, ಇಲ್ಲಿ ಹತ್ರದಲ್ಲಿ ಆಸ್ಪತ್ರೆ ಎಲ್ಲಿದೆ? ಪಕ್ಕದೂರ್ಗೆ ಹೋಗ್ಬೇಕು. ಹೌದಾ, ನಡೀರಿ ಹೋಗೋಣ. ಬನ್ನಿ, ಇದಳಿ. ಬೇಡಪ್ಪ, ಆಸ್ಪತ್ರೆಗೆ ಹೋಗೋದು ಬೇಡ. ಬೇಡ ಅಂದ್ರೆ ಹೇಗೆ? ಏನಾದ್ರೂ ಆಗೋಕ್ ಮುಂಚೆ ಹೋಗೋಣ. ನನ್ನ ಸ್ಥಿತಿ ನನಗೆ ಗೊತ್ತಪ್ಪ. ನಾನು ಉಳಿಯಲ್ಲ. ಈ ಊರಲ್ಲಿ ಮೊದಲು ಹೋಗೋ ಜೀವ ನಂದೆ. ನಾನ್ ನಿಮ್ಮನ್ನ ಸಾಯೋಕ್ ಬಿಡೋದಿಲ್ಲ. ಏನಪ್ಪ, ನನ್ನನ್ನು ಕಾಪಾಡೋದು ಬೇಡ, ನನ್ನ ಮಗಳನ್ನ ಕಾಪಾಡಿದ್ರೆ ಸಾಕು. ನೀವಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತೀರ ಅನ್ನೋದು ನನಗೆ ಗೊತ್ತು. ನನ್ನ ಜೀವ ಹೋಗೋಷ್ಟರಲ್ಲಿ ನೀನ್ ಜಾನಕಿನ ಮದುವೆ ಆಗ್ಬಿಡು. ಆ ಫೋಟೋಗೆ ಹಾಕಿರೋ ತಾಳಿ ತೆಗೆದು ಜಾನಕಿ ಕಟ್ಟಪ್ಪ. ನೀನ್ ಆಸೆ ಪಟ್ಟಿದಂತಾನೆ ನಾನು ಹೇಳ್ತಾ ಇದ್ದೀನಿ. ಯಾಕಪ್ಪ ಯೋಚನೆ ಮಾಡ್ತಿದ್ಯಾ? ಜಾನಕಿಗೆ ತಾಳಿ ಕಟ್ಟೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಆದ್ರೆ ಎಲ್ಲಿ ಹೇಗ್ ನಡಿಬೇಕು ಅನ್ನೋದು ಪದ್ಧತಿ ಇದೆಯಲ್ಲ. ಅವಸರವಾಗಿ ಮದ್ವೆ ಮಾಡಿದ್ರೆ ಆಗತ್ತಾ? ಹೇಗೆ ನಡೆದ್ರು ಹೆತ್ತವರ ಆಶೀರ್ವಾದದಿಂದ ತಾನೇ ನಡಿಬೇಕು. ನಿನಗೆಲ್ಲರೂ ಇದ್ದಾರೆ. ನನ್ನ ಮಗಳಿಗೆ ನಾನು ಮಾತ್ರ. ನನ್ನ ಕಣ್ಣಿದ್ರೆ ನನ್ನ ಮಗಳ ಮದುವೆ ನಡಿಬೇಕು. ನನ್ನ ಜೀವ ಹೋಗಕ್ ಮೊದಲು ತಾಳೆ ಕಟ್ಟಪ್ಪ. ಇನ್ನು ಯಾಕಪ್ಪ ಯೋಚನೆ ಮಾಡ್ತಿದ್ಯಾ? ಅಪ್ಪ, ಅವ್ರನ್ನ ಬಲವಂತ ಮಾಡಿ ಈ ಕಟ್ಟೆಗೆ ಸಿಕ್ಕಾಕ್ಸ್ಬೇಡಿಪ್ಪ. ಜಾನಕಿ, ನನಗಿಷ್ಟವಾದ ಕೆಲಸನ ನೀನೆಷ್ಟು ಮಾಡಿಲ್ಲ. ನಿನಗಿಷ್ಟವಾದ ಕೆಲಸನ ನಾನು ಮಾಡಬಾರ್ದ? ಜವಾಬ್ದಾರಿ ಇರೋ ಅಪ್ಪನಾಗಿ ನಿನಗೊಂದು ರಿಬ್ಬನ್ನು ಕೊಡಿಸ್ಲಿಲ್ಲ. ನಿನ್ನ ಮನಸ್ಸಿನಲ್ಲಿ ಇವರಿದ್ದಾರೆ ಅಂತ ಗೊತ್ತಾದ್ಮೇಲೆ ನಿಮ್ಮಿಬ್ರನ್ನ ನಾನು ಸೇರಿಸ್ಲಿಲ್ಲ ಅಂದ್ರೆ ಅದಕ್ಕಿಂತ ಪಾಪ ಬೇರೆ ಯಾವುದೂ ಇಲ್ಲಮ್ಮ. ಆಶೀರ್ವಾದ ಮಾಡಿ. ಸುಖವಾಗಿ ಬಾಳಪ್ಪ. ಆ ದೇವರ ಆಶೀರ್ವಾದ ನಿಮ್ಮೇಲಿರ್ಲಿ. ಹಲೋ, ಹೇಳು ಕವಿತಾ. ಅಕ್ಕ, ನನ್ನ ಕ್ಷಮಿಸೋಕೆ ಮುಂದಿನ ಜನ್ಮದಲ್ಲಿ ನೀನೇ ನನ್ನ ಅಕ್ಕ ಆಗಿ ಬರ್ಬೇಕು. ನೀನ್ ಏನ್ ಹೇಳ್ತಾ ಇದೀಯಾ? ಅರುಣ್ ಜಾನಕಿಗ್ ತಾಳಿ ಕಟ್ಬಿಟ್ಟ. ನನಗ್ ದ್ರೋಹ ಮಾಡ್ಬಿಟ್ಟ ಅಕ್ಕ. ಏನು? ನನ್ ಮೋಸ ಹೋಗ್ಬಿಟ್ಟೆ ಅಕ್ಕ. ಅವನ್ ಇಷ್ಟ ಪಡ್ಲಿಲ್ಲ ಅಂದ್ರೆ ಬೇಡ ಕಣೆ, ನೀನ್ ಮನೆಗ್ ಬಾರೆ. ಅವನಿಗಿಂತ ಒಳ್ಳೆ ಹುಡುಗನ್ನ ನಾನ್ ನೋಡಿ ಮದುವೆ ಮಾಡಿಸ್ತೀನಿ. ಅಕ್ಕ, ಅವನನ್ನ ಬೈಬೇಡ ಅಕ್ಕ, ನಾನೇ ದುರಾದೃಷ್ಟೆ. ಅಯ್ಯೋ, ಕವಿತಾ, ಹಾಗೆಲ್ಲ ಬೇಜಾರ್ ಮಾಡ್ಕೊಂಡು ಮಾತಾಡ್ಬೇಡಮ್ಮ. ನಾನೇನ್ ಬದುಕಿರಲ್ಲ ಅಕ್ಕ. ಏನೇನೋ ಹುಚ್ಚತನ ಮಾಡ್ಬೇಡ. ಇಲ್ಲ ಅಕ್ಕ, ನಾನು ಹೋಗ್ತೀನಿ. ತೀರ್ಮಾನ ಮಾಡಾಯ್ತು. ಕವಿತಾ, ನೀನೀಗ ಎಲ್ಲಿದೀಯಾ? ಕವಿತಾ, ಹಲೋ. ಅಯ್ಯೋ, ಏನೋ ಮಾಡ್ಕೊಂಡ್ಬಿಡ್ತಾಳೆ ಇವಳು. ಕವಿತಾ, ಕವಿತಾ, ನಿನ್ನನ್ ಬಿಟ್ಟು ಹೋಗ್ತಿದ್ದೀನಿ. ನನ್ನನ್ನು ಕ್ಷಮಿಸಕ್ಕ. ನೀನ್ ಚೆನ್ನಾಗಿರ್ಬೇಕು.
ಬಿಡಿ. ಕವಿತಾ 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 ಅಯ್ಯೋ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಹೇಗಮ್ಮ ಧೈರ್ಯ ಬಂತು ನಿನಗೆ? ಅಯ್ಯೋ ಕವಿತಾ ಕವಿತಾ ಅಯ್ಯೋ ನನ್ನನ್ನು ಬಿಟ್ಬಿಟ್ಟು ನನ್ನನ್ನು ಒಂಟಿಯಾಗಿ ಬಿಟ್ಬಿಟ್ಟು ಹೊರಟೋದಿಯಲ್ಲ ಕವಿತಾ 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 ನನ್ನ ತೋಳಲ್ಲಿ ಹಾಕಿ ನೀನ್ ಬೆಳೆಸದ್ನಲ್ಲಮ್ಮ. ಅಯ್ಯೋ ಯಾವನಿಗೋಸ್ಕರನೋ ಹೀಗೆ ಮಾಡ್ಕೊಂಡ್ಬಿಟ್ಟಿಯಲ್ಲ ನೀನು. ಅಯ್ಯೋ ಕವಿತಾ ಕವಿತಾ ಅಯ್ಯೋ ಕವಿತಾ ಈ ಪರಿಸ್ಥಿತಿಗೆ ತಂದವನ್ನ ನಾನ್ ಖಂಡಿತ ಬಿಡೋಲ್ಲ. ಅವನ ಕುಟುಂಬನ ಸರ್ವನಾಶ ಮಾಡ್ತೀನಿ. ಮಹಾವಜ್ರೇಶ್ವರಿಯೇ ನಮಃ. ಓಂ ಮಹಾಶಕ್ತಿಯೇ ನಮಃ. ಓಂ ಸರ್ವೋನ್ಮಾದನಿಯೇ ನಮಃ. ಓಂ ಲಲಿತಾಯೇ ನಮಃ. ಓಂ ಭದ್ರಕಾಳಿಯೇ ರುದ್ರೇ ನಮಃ. ಓಂ ಸರ್ವವಿದ್ರಾವಣ್ಯೇ ನಮಃ. ಇದುವರೆಗೆ ಬರೀ ಉಳಿಸೋದಕ್ಕೆ ಪೂಜೆ ಮಾಡ್ತಾ ಇದ್ದೆ, ಈಗ ಅಳಿಸೋದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ತಂಗಿಗೆ ಮೋಸ ಮಾಡಿದ್ದಕ್ಕೆ, ನನ್ನ ತಂಗಿ ಹೋದ ಜಾಗಕ್ಕೆ ಅವನನ್ನ ಕಳಿಸೋದಕ್ಕೆ ಈ ಪೂಜೆ. ಫಟ್ ಸ್ವಾಹ. ಯಾರಾದ್ರೂ ನೋಡಿದ್ರೆ? ನ್ಯಾಯವಾಗಿ ನೋಡಿದ್ರೆ ಇವತ್ತೇ ನಮ್ ಫಸ್ಟ್ ನೈಟು. ಇವತ್ತೇ ನನ್ನ ಊರು ಕಳಿಸ್ತಾ ಇದೆಯಲ್ಲ, ಇದು ನ್ಯಾಯನಾ? ಮೊದ್ಲು ಹೋಗಿ ಅಪ್ಪ ಅಮ್ಮನ್ನ ಕರ್ಕೊಂಡ್ ಬನ್ನಿ, ಆಮೇಲೆ ಇದನ್ನೆಲ್ಲ ನೋಡೋಣ. ಮೊದ್ಲು ನಾವಪ್ಪ ಅಮ್ಮ ಆಗೋಣ. ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಎಲ್ಲ ಸರಿಯಾಗಿ ಪ್ಯಾಕ್ ಮಾಡಿರ್ತಾಳೆ. ಬಸ್ಸಿಗೆ ಟೈಮ್ ಆಯ್ತು, ಬನ್ನಿ ಬನ್ನಿ. ಮಾವ, ನೀರ್ ಕುಡಿದು ಬರ್ತೀನಿ. ಸರಿ, ಬೇಗ ಬನ್ನಿ ಅಲ್ಲಿ ಅಂದ್ರೆ. ಮಹಾಕಾಳಿ ಓ ಕ್ರಾಂ ಕ್ರೀಂ. ಅಯ್ಯೋ ಬನ್ನಿ. ಶ್ರೀ ಸ್ವಾಹ. ಅಯ್ಯೋ ಅರುಣ್, ಅರುಣ್ ಏನಾಯ್ತು? ಅಯ್ಯೋ ಅರುಣ್, ಅಪ್ಪ ಅಪ್ಪ, ಅಯ್ಯೋ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನಾಯ್ತಮ್ಮ? ಏನಾಯ್ತು? ಏನಾಯ್ತು ಅಂದ್ರೆ ಏನಾಯ್ತಮ್ಮ? ಅಪ್ಪ, ಇದ್ಯಾವುದೋ ದೆವ್ವದ ಕೆಲ್ಸ ಅನ್ಸುತ್ತೆ. ಭೈರವ್ಯ ಕನಸ್ತಾರಿ ಮಾಡಕ್ಕಾಗೋದು. ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ನೀನ್ ಅಳಿಯಂದ್ರು ನೋಡ್ಕೊಂಡು ಇಲ್ಲೇ ಇರಮ್ಮ, ನಾನು ಹೋಗಿ ಕರ್ಕೊಂಡು ಬರ್ತೀನಿ.
ಭೈರವಿ 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 ಎಲ್ಲಿದ್ದೀಯಮ್ಮ ಭೈರವಿ 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 ನಮ್ಮ ಹಳ್ಳಿ ಅಂದ್ರೆ ಕೈ ಕಾಲು ಬಿದ್ದು ಹೋಗಿದ್ಯಮ್ಮ ನೀನ್ ಬಂದ್ರೆ ಅವ್ರನ್ನ ಕಾಪಾಡಕ್ಕಾಗದಮ್ಮ ಬಿದ್ದು ಹೋಯ್ತಾ ನಾನೇ ಪೂಜೆ ಮಾಡಿದ್ದು ನೀನ್ ಪೂಜೆ ಮಾಡ್ತಾ ಇದೀಯ ನಾನೇ ಮಾಡ್ತಾ ಇದ್ದೀನಿ ನನ್ನ ತಂಗಿ ಸಾವಿಗೆ ಅವನೇ ಕಾರಣ ಅಲ್ವಾ ಅವನ ಸಾವಿಗೆ ನಾನ್ ಪೂಜೆ ಮಾಡ್ತಾ ಇದ್ದೀನಿ ಬೇಡಮ್ಮ ಪೂಜೆ ನಿಲ್ಸಮ್ಮ ನನ್ ಮಗಳು ಅವನನ್ನ ಮದುವೆ ಮಾಡ್ಕೊಂಡಿದ್ದಾಳಮ್ಮ ಜಾನಕಿ ನಿನಗೆ ತಂಗಿ ಹಾಗೆ ತಾನೆ ಅವಳ ಜೀವನಾನ ನೀನೇ ಹಾಳು ಮಾಡ್ಬೋದೇನಮ್ಮ ನನ್ನ ತಂಗಿ ತನ್ನ ಜೀವನೇ ಕಳ್ಕೊಂಡಿದ್ದಾಳೆ ಇನ್ನು ಅವಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅದರ ಅವಶ್ಯಕತೆನೂ ನನಗಿಲ್ಲ ಅಯ್ಯೋ ಬೇಡಮ್ಮ ಏನು ಮಾಡಬೇಕು ಅನ್ಕೊಂಡಿದ್ದೀನೋ ಅದನ್ನ ಮಾಡ್ತೀನಿ ಬನ್ನಿ ಬನ್ನಿ ಎದ್ದೇಳಿ. ದಯವಿಟ್ಟು ಬಿಡಮ್ಮ. ಅಯ್ಯೋ ಅಯ್ಯೋ ದೇವರೇ ಕಾಪಾಡಪ್ಪ. ಹಾಗಾದ್ರೆ ನಾನು ಪೂಜೆ ಮಾಡಕ್ ಬಿಡಲ್ಲ. ಏನು ಮಾಡ್ತಾ ಇದೀಯೋ? ಅಯ್ಯೋ ನಾನು ಏನ್ ಮಾಡ್ಲಿ ಅಪ್ಪ. ಶಂಕರಪ್ಪ ಏನಾಯ್ತು ಅರುಣ್? ಏನಾಗ್ತಿದೆ ಅರುಣ್? ಏನಾಯ್ತು ಅರುಣ್? ಜಾನಕಿ ಹೇಗಿದ್ದೆಲ್ಲ ಏನಾಗಿತ್ತು? ಸಂಹಾರ ಸಂಹಾರ ಶತ್ರು ಸಂಹಾರ ಶತ್ರು ನಾಶಯ ನಾಶಯ ಸಂಹಾರ ಸಂಹಾರ ಶತ್ರು ಸಂಹಾರ ಶತ್ರು ಸಂಹಾರ ನಾಶಯ ನಾಶಯ ನೀನೇ ನಾಶವಾಗು ನಾಶವಾಗು ಸರಿ ಹೋಯ್ತು. ವಾಸಿ ಆಯ್ತಲ್ಲ? ಸರಿ ಹೋಯ್ತು ಅರುಣ್. ಎಲ್ಲ ಸರಿ ಹೋಯ್ತು. ಅರುಣ್ ಅರುಣ್ ನೀರು ತರ್ತೀನಿ. ಜಾನಕಿ ಜಾನಕಿ ನಿಮ್ಮಪ್ಪನ ಭೈರವಿ ಕೊಂದಾಕ್ಬಿಟ್ಲಮ್ಮ.
ಜಾನಕಿ ಸಮಾಧಾನ ಮಾಡ್ಕೋ. ಜಾನಕಿ ಸಮಾಧಾನ ಮಾಡ್ಕೋ. ಜಾನಕಿ ಸಮಾಧಾನ ಮಾಡ್ಕೋ. ಜಾನಕಿ ಸಮಾಧಾನ ಮಾಡ್ಕೋ. ದಯವಿಟ್ಟು ಅಳ್ಬೇಡ. ಕವಿತಾ ಕವಿತಾ ಹೀಗ್ ಮಾಡ್ಕೊಂಡ್ಬಿಟ್ಟಿಯಲ್ಲ ನೀನು. ನಿನ್ನನ್ನು ಬಿಡಲ್ಲ ಕಣೋ. ನಿನ್ನ ಕುಟುಂಬ ನಾಶ ಮಾಡೋದನ್ನ ನಾನು ಬಿಡಲ್ಲ. ನೀನು ನಾಶ ಆಗ್ಬೇಕು. ಬಿಡಲ್ಲ. ಬಿಡಲ್ಲ. ಗಾಡಿ ಹತ್ಸೇಮ್ಮ. ಬಿಡಲ್ಲ ಕಣೋ. ನಿನ್ನನ್ನು ನಾನು ಬಿಡಲ್ಲ. ನನ್ನ ತಂಗಿನ ಸಾಯಿಸ್ತ್ಯಾ. ನಿನ್ನನ್ನು ಬಿಡಲ್ಲ. ನನ್ನ ತಂಗಿ ಸತ್ತಿದ್ದಕ್ಕೆ ನೀನೇ ಕಾರಣ. ನಿನ್ನನ್ನು ಮಾತ್ರ ಬಿಡಲ್ಲ. ಬಿಡಲ್ಲ. ನಿನ್ನನ್ನು ಬಿಡಲ್ಲ ಕಣೋ. ನಿನ್ನನ್ನು ಬಿಡಲ್ಲ. ಇಲ್ಲೇ ಇದ್ರೆ ನಡೆದಿದ್ನೆಲ್ಲ ನೆನೆಸ್ಕೊಂಡು ಅಳ್ತಾನೆ ಇರ್ತೀಯ. ಹೊರಡು, ನಾವು ಬೆಂಗಳೂರಿಗೆ ಹೋಗೋಣ. ಈಗ ಚಿಂತೆ ಮಾಡಿದ್ರೆ ಏನೂ ಆಗಲ್ಲ. ನಿನಗೆ ನಾನಿದ್ದೀನಿ. ಇಲ್ಲ, ನೀವು ಹೋಗ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ನಿನ್ ಫ್ರೆಂಡೂ ಇಲ್ಲ, ಅಪ್ಪನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಿನ್ನ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ಆಗಲ್ಲ. ಇಲ್ಲಿ ನೋಡು, ನೀನು ನನ್ನ ಹೆಂಡತಿ. ನಾನಿರೋ ಜಾಗದಲ್ಲಿ ನೀನು ಇರಬೇಕು. ನೀವ್ ನನ್ ಕತ್ತಿಗೆ ತಾಳಿ ಕಟ್ಟಿದ್ದೆ ನನ್ ಭಾಗ್ಯ. ಆದ್ರೆ ಆ ಸಂತೋಷನ ಅನುಭವಿಸ್ದೇ ಇರೋ ಹಾಗೆ ಒಂದಲ್ಲ ಅಂತ 2 ಸಾವಾಗಿದೆ. ಯಾರನ್ನ ನನ್ನ ಸ್ನೇಹಿತೆ ಅನ್ಕೊಂಡಿದ್ನೋ ಅವಳ ಸಾವಿಗೂ ನಾನೇ ಕಾರಣ ಆಗೋದೆ. ಯಾರನ್ನ ನನ್ ಒಡ ಹುಟ್ಟಿದೋಳು ಅನ್ಕೊಂಡಿದ್ನೋ ಅವಳೇ ನಮ್ಮಪ್ಪನ ಸಾವಿಗೆ ಕಾರಣ ಆಗೋದ್ಲು. ಈ ದುಃಖನ ತಕ್ಷಣ ಮರೆಯೋದಕ್ಕಾಗಲ್ಲ. ಬರತ್ರೆ ನಾನು ಮನುಷ್ಯಳೇ ಅಲ್ಲ. ನನಗ್ ಬೇಕಾದವ್ರನ್ನೆಲ್ಲ ಕಳ್ಕೊಂಡಿರೋ ಈ ಊರೇ ನನಗೆಲ್ಲ. ನಾನು ಈ ಊರ್ ಬಿಟ್ಟು ಎಲ್ಲಿಗೂ ಬರಲ್ಲ. ನಿಮಗಿಷ್ಟ ಇದ್ರೆ ಆಗಾಗ ಬಂದು ಹೋಗಿ. ನಾನು ನೀವ್ ಕಟ್ಟಿರೋ ತಾಳಿ ಜೊತೆನೆ ಜೀವನ ಮಾಡ್ತೀನಿ. ನಿನ್ನ ನೋವು ನನಗೆ ಅರ್ಥ ಆಗತ್ತೆ. ಆದ್ರೆ ನಾನು ಒಬ್ಬ ಇದ್ದೀನಿ ಅನ್ನೋದನ್ನ ಮರ್ತು ಮಾತಾಡ್ತಾ ಇದೀಯ.
ನಿಮ್ಮಪ್ಪ ಹೋದ್ಮೇಲೆ ನಿನಗೆ ಯಾರಾದ್ರೂ ಜೊತೆ ಬೇಕು ಅಂತ ನನ್ನನ್ನ ಮದ್ವೆ ಮಾಡ್ಕೊ ಅಂತ ಹೇಳಿದ್ರು. ಅವ್ರ ಆಸೆನ ನೆರವೇರಿಸೋದಕ್ಕೆ ನಾನು ಆತುರವಾಗಿ ಮದ್ವೆ ಮಾಡ್ಕೊಂಡೆ. ಈಗ ನೀನು ಈ ಊರಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ನಿಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಯಾವುದಕ್ಕೋಸ್ಕರ ಒಂದು ಕಾರ್ಯ ನಡೀತೋ ಅದಕ್ಕೆ ಅರ್ಥನೇ ಇಲ್ದಾಗತ್ತೆ. ಇನ್ಮೇಲೆ ನಿನಗೆಲ್ಲ ನಾನೇ. ನಡೆದಿರೋದನ್ನೆಲ್ಲ ಪೂರ್ತಿಯಾಗಿ ಮರೆಯೋ ಹಾಗೆ ನಾನು ಮಾಡ್ತೀನಿ. ಅದಕ್ಕೆ ನೀನ್ ನನ್ನ ಜೊತೆ ಬರಬೇಕು. ಬಾ ಹೋಗೋಣ. ಇದ್ರ ಮೇಲೂ ನೀನ್ ಬರಲ್ಲ ಅಂದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ. ಏನ್ ಮಾತಾಡ್ತಾ ಇದ್ದೀರಾ? ನಂಬಿಕೆ ಇಲ್ದೇ ಇದ್ರೆ ನಾನ್ ನಿಮ್ಮನ್ನ ಪ್ರೀತಿಸ್ತಿದ್ನಾ ಅಥವಾ ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊತಿದ್ನಾ? ನಡೆದಿರೋದನ್ನ ಬಿಟ್ಟು ಆಗ್ಬೇಕಾಗಿರೋದ್ರ ಬಗ್ಗೆ ಮಾತಾಡು. ನಿನ್ನ ನಾನು ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ನೀನ್ ನನ್ನ ಜೊತೆ ಬರ್ತೀಯೋ ಇಲ್ವೋ? ಏನು ಮಾತಾಡ್ತಿಲ್ವಲ್ಲ, ಹೇಳು ಜಾನಕಿ. ನೀನ್ ನನ್ನ ಜೊತೆ ಬರ್ತೀಯೋ ಇಲ್ವೋ? ಏನು ಮಾತಾಡ್ತಿಲ್ವಲ್ಲ, ಹೇಳು ಜಾನಕಿ. ಬರ್ತೀನಿ. ನನ್ನ ಗಂಡ ಹೇಳ್ದಾಗೆ ನಾನು ಅವ್ರ ಜೊತೆ ಹೊರಟೆ. ಸಂತೋಷವಾಗಿ ಬಾಳ್ತೀವಿ ಅನ್ನೋ ಕನಸಿಂದ ನಾವಿಲ್ಲಿಗೆ ಬಂದ್ವಿ. ಆರಂಭದಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಜಾನಕಿ, ನೀನ್ ಅನ್ಕೊಂಡ ಹಾಗೆ ನಮ್ಮನೆ ತುಂಬಾ ದೊಡ್ಡದಲ್ಲ, ಚಿಕ್ಕದು. 20x20 ಅಷ್ಟೇ ಇರೋದು. ಅದರಲ್ಲಿ ನಾನು, ಅಪ್ಪ, ಅಮ್ಮ, ಅಕ್ಕ, ತಂಗಿ, ತಮ್ಮ, ಅಣ್ಣ ಎಲ್ರೂ ಇದ್ದೀವಿ. ಈಗ ನೀನ್ ಸೇರ್ಕೋತಾ ಇದೀಯ. ಜಾಯಿಂಟ್ ಫ್ಯಾಮಿಲಿಗಳು ಕಡಿಮೆ ಆಗ್ತಿರೋ ಈ ಕಾಲದಲ್ಲಿ ನೀವೆಲ್ರೂ ಒಟ್ಟಿಗೆ ಇರೋದು ಆಶ್ಚರ್ಯ ಅನ್ನಿಸ್ತಾ ಇದೆ. ಏನಪ್ಪ, ಇಂಥ ದೊಡ್ಡ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ ಅಂತ ಯೋಚನೆ ಮಾಡ್ತಾ ಇದೀಯಾ? ದೊಡ್ಡ ಸಂಸಾರ ಆಗ್ಲಿ ಚಿಕ್ಕ ಸಂಸಾರ ಆಗ್ಲಿ ಎಲ್ಲ ನಾವ್ ನಡ್ಕೊಳ್ಳೋ ರೀತಿಲಿರುತ್ತೆ. ನಾನು ಎಲ್ರಿಗೂ ಇಷ್ಟ ಆಗೋ ಹಾಗೆ ಇರ್ತೀನಿ. ಒಳ್ಳೆ ಹೆಂಡ್ತಿನ ಕಟ್ಕೊಂಡ್ ಬಂದಿದ್ದಾನೆ ಅನ್ನೋ ಹೆಸರು ನಿಮಗ್ ತಂದ್ಕೊಡ್ತೀನಿ. ಬನ್ನಿ ಹೋಗೋಣ. ತಗೊಳ್ಳಿ. ಬಾ. ಏನ್ ಜಾನಕಿ, ಊರ್ಗ್ ಹೊರಟ್ರಾ? ಅವಾಗ ಬರ್ತಾ ಇರಿ. ಸರಿ, ಬರ್ತೀನಿ. ನನಗೆ ಕುಡ್ತಾ ಸಿಗರೇಟು ಅಂತ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಆದ್ರೆ ಒಂದೇ ಒಂದು. ತುಂಬಾ ಮಾತಾಡ್ತೀರಾ ಅಷ್ಟೇ ಅಲ್ವಾ? ಅಲ್ಲ, ಅನ್ಕೊಂಡಿದ್ದೀನ ಮುಗ್ಸೋವರೆಗೂ ಬೇರೆಯವ್ರನ್ನ ಟಾರ್ಚರ್ ಮಾಡ್ತೀರಾ, ಅದೇ ತಾನೇ? ಅದು ಅಲ್ಲ. ನನಗ್ ಗೊತ್ತಿರೋದಿಷ್ಟೇ. ಇದಲ್ದೆ ಬೇರೆ ಏನಾದ್ರೂ ಇದ್ರೆ ನೀವೇ ಹೇಳ್ಬೇಕು. ಮನೆ ಬರೋವರೆಗೂ ಯೋಚನೆ ಮಾಡ್ತಾ ಇರು. ಮನೆ ಬಂದ ಮೇಲೆ ಎಲ್ಲ ಹೇಳ್ತೀನಿ. ಕಣ್ಯಾಗ್ ಮುಚ್ತಾ ಇದ್ದೀರಾ? ನಿನ್ನ ಜೀವನ ಸಾಕ್ಸೋ ಗುಡಿಸ್ಲು ಇದೆ ನೋಡು. ಕೈ ತೆಗಿರಿ, ನಾನ್ ನೋಡ್ಬೇಕು. ದೊಡ್ಡ ಅರಮನೆ ಇದ್ದಾಗಿದೆ. ಈ ಅರಮನೆಗೆ ಮಹಾರಾಣಿ ನೀನು.
ನಿಮ್ಮ ಹಳ್ಳಿನಲ್ಲಿ ಲೆದರ್ ಫ್ಯಾಕ್ಟ್ರಿ ಶುರು ಮಾಡಬೇಕು ಅಂತ ಬಂದು ಓನರು ನಾನೇ. ಇದನ್ನ ಮೊದಲೇ ಹೇಳಿದಿದ್ರೆ ನೀನ್ ನನ್ನ ಹೆಂಡತಿ ಆಗ್ತಿದ್ದ. ಹೇಗಿದೆ ಈ ಸಿಹಿ ಸುಳ್ಳು? ಜಾನಕಿ, ಯಾಕೇನು ಮಾತಾಡ್ತಾ ಇಲ್ಲ? ನಿಮ್ಮನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಅನಿಸ್ತಿದೆ. ಇಂಥ ದೊಡ್ಡ ಕೋಟ್ಯಾಧೀಶ್ವರ ನೀವು ನನ್ನನ್ನು ಇಷ್ಟಪಟ್ಟು ನನಗೋಸ್ಕರ ಹಳ್ಳಿಲಿ ಸೊಳ್ಳೆಗಳ ಹತ್ರ ಕಚ್ಚಿಸ್ಕೊಂಡು ನೀವ್ ಯಾಕಿದ್ರಿ? ಎಲ್ಲ ನಿನಗೋಸ್ಕರ. ಯಾಕೆ ಕಣ್ಣಲ್ಲಿ ನೀರು? ಯಾರಿಗ್ ಸಿಗುತ್ತೆ ಇದೆಲ್ಲ? ನಿಮಗ್ ಹೆಂಡತಿಯಾಗಿರೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಆದ್ರೆ ನೀನ್ ಸೇರಿದ ಮನೇಲಿ ಸ್ವಾಗತ ಮಾಡೋಕೆ ಯಾರೂ ಇಲ್ಲ. ಪರವಾಗಿಲ್ಲ, ತವ್ರ ಮನೇಲಿ ನಮ್ಮನ್ನ ಸ್ವಾಗತ ಮಾಡೋದಕ್ಕೆ ಯಾರೂ ಇಲ್ಲ. ಅಲ್ಲೂ ಯಾರೂ ಇಲ್ಲ, ಇಲ್ಲೂ ಯಾರೂ ಇಲ್ಲ. ಮೇಡ್ ಫಾರ್ ಈಚ್ ಅದರ್. ಡ್ರೈವರ್, ನಡೀರಿ. ಇವ್ರು ಯಾರು? ಬನ್ನಿ ಚಿಕ್ಕ ಯಜಮಾನ್ರೆ. ಇವ್ರು ಯಾರು ಅಂತ? ಇವಳು ನನ್ನ ಹೆಂಡತಿ. ಇವಳು ಗಂಗಾ. ಇವಳು ನಮ್ಮನೇಲಿ ಒಬ್ಳು. ಗಂಗಾ, ಏನ್ ಗಂಗಾ ಹಾಗೆ ನಿಂತಿದ್ಯಾ? ಹಾಗೇನು ಇಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ನೀವು ಹೀಗೆ ಮದ್ವೆ ಮಾಡ್ಕೊಂಡು ಬಂದು ಇವ್ರನ್ನ ಹೆಂಡತಿ ಅಂತ ಹೇಳ್ತಿದ್ದೀರಾ. ಏನ್ ನಡೀತು ಅಂತ ಹೇಳ್ತೀನಿ, ಆಮೇಲೆ ನಾನ್ ಮಾಡಿದ್ ಸರಿನಾ ತಪ್ಪ ಅಂತ ನೀನೇ ಹೇಳು. ನೋಡಿ, ನೀವು ಬಹಳ ಕಷ್ಟಪಟ್ಟಿದ್ದೀರಾ. ಈ ಮನೇಲಿ ನೀವು ತುಂಬಾ ಚೆನ್ನಾಗಿರ್ತೀರಾ. ಒಂದ್ ನಿಮಿಷ ಬಂದೆ. ಬನ್ನಿ. ಏನ್ ನೋಡ್ಕೊಂಡು ಹಾಗೆ ಸುಮ್ನೆ ನಿಂತ್ಬಿಟ್ರಿ? ದುಡ್ಡು ಹಾಕಿ. ಅಯ್ಯೋ, ಈ ಫಾರ್ಮಾಲಿಟೀಸ್ ಎಲ್ಲ ನನಗೆ ಗೊತ್ತೇ ಇರ್ಲಿಲ್ವಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ಈ ದುಡ್ಡಲ್ಲಿ ಅಕ್ಕ ಅವ್ರಿಗೆ ಹೂ ತಂದ್ಕೊಡಿ. ನಾನ್ ನಿಮ್ಮನ್ನ ಅಕ್ಕ ಅಂತ ಕರೀಲಾ? ಓಕೆ ಓಕೆ, ಸರಿ. ಬಲ್ಗಾಲ್ ಇಟ್ಕೊಂಡೇ ಒಳಗಡೆ ಬರ್ಬೇಕು ಅನ್ನೋ ಹಳೆ ಸಂಪ್ರದಾಯ ಎಲ್ಲ ಏನು ಬೇಡ. ನಿಮ್ ಗಂಡನ್ ಮನೆ ಅನ್ಕೊಳ್ದೆ ತವ್ರ ಮನೆ ಅನ್ಕೊಂಡು ಇಷ್ಟ ಬಂದಾಗಿರಿ. ಚಿಕ್ಕ ಯಜಮಾನ್ರೆ, ಅಕ್ಕ ಅವ್ರನ್ನ ಕರ್ಕೊಂಡು ಒಳಗಡೆ ಹೋಗಿ. ಪರವಾಗಿಲ್ವೇ, ನಿನಗ್ ತಂಗಿ ಬೇರೆ ಸಿಕ್ಕಿದಾಳೆ. ಬಾ.
ಅದೃಷ್ಟನೋ ನಿಂದು. ಯಾರು ನೋಡಿದ್ರು ನಿನ್ ಕಡೆಗೆ ವಾಲ್ಬಿಡ್ತಾರೆ. ಥ್ಯಾಂಕ್ಸ್ ಗಂಗಾ. ಹಿಂದೆ ಮುಂದೆ ಗೊತ್ತಿಲ್ದಿರೋ ಜಾಗದಲ್ಲಿ ಇವಳು ಹೇಗೆ ಹೊಂದ್ಕೋತಾಳೋ ಅಂತ ಯೋಚನೆ ಆಗಿತ್ತು. ನೀನ್ ಅದನ್ನ ಸಾಲ್ವ್ ಮಾಡ್ಬಿಟ್ಟೆ. ಈ ಮುದ್ದಾದ ಮುಖ ನೋಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಇವಳು ಇಲ್ಲೇ ಇರ್ಲಿ, ನಾನು ಒಳಗಡೆ ಹೋಗಿ ಅಪ್ಪನ ಹತ್ರ ಈ ವಿಷಯನ ನಿಧಾನವಾಗಿ ಮಾತಾಡಿ ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ. ಹಾ, ಅದು ಸರಿನೇ. ಈಗ ಅಪ್ಪನ ಮೂಡ್ ಹೇಗಿದೆ? ಫಾರಿನಿಂದ ಪಾರ್ಟ್ನರ್ಸ್ ಬಂದಿದ್ದಾರೆ. ಏನೋ ಸಮಸ್ಯೆ ಅನ್ಸುತ್ತೆ. ಅವ್ರ ಜೊತೆ ಮೀಟಿಂಗ್ ಅಲ್ಲಿದ್ದಾರೆ. ಅಪ್ಪ ಮೀಟಿಂಗ್ ಅಲ್ಲಿದ್ದಾರಾ? ಈಗ ಏನ್ ಮಾಡೋದು? ಈ ವಿಷಯನ ಅಪ್ಪನ ಹತ್ರ ಹೇಳೋವರೆಗೂ ನಿನ್ ಫ್ರೆಂಡ್ ಅಂತ ಹೇಳಿರು. ಸರಿ, ಭಯ ಪಡ್ಬೇಡ, ಅಪ್ಪನ್ನ ನಾನು ಒಪ್ಪಿಸ್ತೀನಿ. ನಿಮ್ಮಪ್ಪ ಒಪ್ಪೋದಾದ್ರೆ ಪರವಾಗಿಲ್ಲ. ನಿಮ್ಮಮ್ಮ, ಅಣ್ಣ, ತಮ್ಮ, ಅಕ್ಕ ತಂಗಿ ಎಲ್ರೂ ಒಪ್ಬೇಕಲ್ಲ. ಚಿಕ್ಕ ಯಜಮಾನ್ರಿಗೆ ಅಮ್ಮ, ಅಕ್ಕ, ತಂಗಿ, ಅಣ್ಣ, ತಮ್ಮನ